ಹಲೋ ಫ್ರೆಂಡ್ಸ್, ದುಬೈಯಿಂದ ನಿಮ್ಮ ಕನ್ನಡತಿ ಮಾಡುವಂತಹ ನಮಸ್ಕಾರಗಳು. ತುಂಬ ದಿನ ಆದಮೇಲೆ ನಾನಿವತ್ತು ಲಾಗನ್ನು ಮಾಡ್ತಾ ಇದ್ದೀನಿ. ಅದು ಬಂದು ಎಲ್ಲರಿಗೂ ಇರ್ತಕ್ಕಂಥ ಒಂದು ಕ್ಯೂರಿಯಾಸಿಟಿ. ದುಬೈಯಲ್ಲಿ ಸ್ಕೂಲ್ ಫೀ ಎಷ್ಟಿರುತ್ತೆ, ಎಷ್ಟು ಲಕ್ಷ ಆಗುತ್ತೆ, ನೀವೇನು ಮಾಡ್ತಿದ್ದೀರಾ, ನಿಮ್ಮ ಮಕ್ಕಳಿಗೆ ಎಷ್ಟಿದೆ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಇದು ಕೂಡ ನಿಮಗೆ ಈ ಇನ್ಫಾರ್ಮೇಷನ್ ಕೂಡ ಹೆಲ್ಪ್ ಆಗ್ಬೋದು ಅಂತ ಹೇಳಂದು ಇವತ್ತಿನ ದಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ನಾವು ಮಕ್ಕಳ ಅಡ್ಮಿಷನ್ಗೆ ಹೋಗ್ತಿದ್ದೀವಿ. ಇಲ್ಲಿ ನೆಕ್ಸ್ಟ್ ಸ್ಕೂಲು 4-5 ತಿಂಗಳಿದೆ ಅನ್ನುವಾಗೂ ಕೂಡ, ಹಾಗೆ ಕೆಲವೊಂದು ಸ್ಕೂಲಲ್ಲಿ ಇನ್ನೊಂದು 2-3 ತಿಂಗಳಿದೆ ಸ್ಕೂಲ್ ಸ್ಟಾರ್ಟ್ ಆಗಲಿಕ್ಕೆ ಅಂದಾಗ ಅಪ್ಲಿಕೇಶನ್ಸ್ನ ಕರೀತಾರೆ. ಲಿಮಿಟೆಡ್ ಸೀಟ್ ಅಂತ ಇರುತ್ತೆ. ಯೂಶಲ್ ನಮ್ಮ ಇಂಡಿಯಾದಲ್ಲೂ ಕೂಡ ಹೇಗೆ ಒಂದು ಸ್ಕೂಲಿಗೆ ಇಷ್ಟು ಮಕ್ಕಳನ್ನು ತೆಗೆದುಕೋಬೇಕು ಅಂತ ಇರುತ್ತೋ, ಇಲ್ಲೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ರೂಲ್ಸ್ ಇರುತ್ತೆ. ಹಾಗೆ ಏಜ್ ಲಿಮಿಟ್ ಕೂಡ ಇರುತ್ತೆ. ಹಾಗೆಯೇ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಸ್ಕೂಲನ್ನು ಸೆಲೆಕ್ಷನ್ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಸ್ಕೂಲ್ ಫೀ ಕೂಡ ಡಿಪೆಂಡ್ ಆಗಿರುತ್ತೆ. ಅಂದರೆ ಸ್ಕೂಲ್ ಸ್ಟ್ಯಾಂಡರ್ಡಿಟಿ ಆಗಿರ್ಬೋದು, ಅಲ್ಲಿ ಕೊಡ್ತಕ್ಕಂತಹ ಸೌಲಭ್ಯಗಳಾಗಿರ್ಬೋದು, ಅದ್ರ ಮೇಲ್ಗಡೆ ಸ್ಕೂಲ್ ಫೀ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗೆಯೇ ತುಂಬ ಸ್ಟ್ಯಾಂಡರ್ಡ್ ಸ್ಕೂಲ್ಗಳು ನಮ್ಮ ಇಂಡಿಯಾದಲ್ಲಿ ಹೇಗೆ ಕಾಸ್ಟ್ಲಿ ಆಗಿರುತ್ತೋ ಇಲ್ಲೂ ಕೂಡ ಅದೇ ರೀತಿಯಾಗಿದೆ. ನಮ್ಮ ಇಂಡಿಯನ್ ಕರೆನ್ಸಿಗೂ ಹಾಗೆ ಇಲ್ಲಿ ಕರೆನ್ಸಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ 1 ರೂಪಾಯಿನ ನಮ್ಮ ಇಂಡಿಯಾಗೆ ಕನ್ವರ್ಟ್ ಮಾಡಿಕೊಂಡ್ರೆ 23 ರೂಪಾಯಿ ಆಗುತ್ತೆ ಪ್ರೆಸೆಂಟಲ್ಲಿ. ಹಾಗಾಗಿ ಇಲ್ಲಿ ದಿರಾಮ್ ಅಂತ ಕರಿತೀವಿ. ಇಲ್ಲಿ ಸ್ಕೂಲ್ ಫೀ ಮತ್ತು ಟ್ರಾನ್ಸ್ಪೋರ್ಟ್ ಫೀ ಎರಡನ್ನು ಸೇರಿಬಿಟ್ಟು ಇಷ್ಟು ಅಂತ ಹೇಳ್ತಾರೆ. ಇದರಲ್ಲಿ ಬುಕ್ಸ್ ಆಗಿರ್ಬೋದು, ಯೂನಿಫಾರ್ಮ್ ಆಗಿರ್ಬೋದು, ಪ್ರತಿಯೊಂದು ಇನ್ಕ್ಲೂಡ್ ಆಗಿ ಬರುತ್ತೆ. ಈವನ್ ಸ್ಟೇಷ್ನರಿ ಅಂದರೆ ನಾವು ಬರೀಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು, ಒಂದು ಫೈಲ್ಸಿಂದ ಪೆನ್ನು, ಪೆನ್ಸಿಲಿಂದ ಎಲ್ಲ ಇನ್ಕ್ಲೂಡ್ ಮಾಡಿಕೊಂಡು 1 ಇಯರ್ ಫುಲ್ಲು ಮಕ್ಕಳಿಗೆ ಎಷ್ಟು ನೋಟ್ಸ್ ಬೇಕು, ಏನೆಲ್ಲ ಐಟಮ್ಸ್ಗಳು ಬೇಕು ಎಲ್ಲದನ್ನು ಕೂಡ ಕೊಡ್ತಾರೆ. ಇಲ್ಲಿ ಸ್ಕೂಲಲ್ಲಿ ಆಗಿರ್ಬೋದು, ಬಸ್ಸಲ್ಲಾಗಿರ್ಬೋದು AC ಇರುತ್ತೆ. ಹಾಗಾಗಿ ಜಾಕೆಟ್ ಕೂಡ ಕೊಡ್ತಾರೆ. ವಿಂಟರ್ ಸೀಸನ್ ಬಂದರೆ ಇಲ್ಲಿ ಚಳಿ ಕೂಡ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವೆಟರ್ ಇರುತ್ತೆ. ಸದ್ಯಕ್ಕೆ ನಾವಿಲ್ಲಿ ನಮ್ಮ 2 ಮಕ್ಕಳನ್ನು ಕೂಡ ಒಂದೇ ಸ್ಕೂಲಿಗೆ ಸೇರಿಸೋಣ ಅಂತ ಬಂದಿದ್ದೀವಿ. ನನ್ನ ಚಿಕ್ಕ ಮಗ ಬಂದು LKG ಸೇರ್ತಾ ಇದ್ದಾನೆ. ಹಾಗೆ ನನ್ನ ದೊಡ್ಡ ಮಗ ಬಂದು ಗ್ರೇಡ್ 1ಗೆ ಸೇರ್ತಾ ಇದ್ದಾನೆ. ಸದ್ಯಕ್ಕೆ ನಮ್ಮ 2 ಮಕ್ಕಳ ಸ್ಕೂಲ್ ಫೀ ಅಂದರೆ ಸ್ಕೂಲ್ ಫೀ ವಿತ್ ಟ್ರಾನ್ಸ್ಪೋರ್ಟ್ ಫೀ ಎರಡೂ ಸೇರ್ಕೊಂಡ್ಬಿಟ್ಟು 6 ಲಕ್ಷದ ಹತ್ತಿರ ಆಯಿತು. ಇಲ್ಲಿ ಸ್ಕೂಲ್ ಫೀನ ಸ್ಟಾರ್ಟಿಂಗಲ್ಲಿ 2-3 ತಿಂಗಳಿಗೆ ಆಗೋವಷ್ಟನ್ನು ಕಟ್ಟಿಸ್ಕೊತಾರೆ. ನಂತರ ನಾವು ಪ್ರತಿ ಮಂತು ಪೇ ಮಾಡ್ತಾ ಹೋಗ್ಬೋದು. ಹಾಗೆ ಒಟ್ಟಿಗೆ ಎಲ್ಲ ವರ್ಷದ ಪೂರ್ತಿ ಫೀನ ಕಟ್ಟಬೇಕು ಅಂತ ಇಲ್ಲ. ಯಾಕಂದರೆ ಇಲ್ಲಿ ಜಾಬ್ ಆಗಿರ್ಬೋದು, ಹಾಗೆ ಲೈಫ್ ಸ್ಟೈಲು ತುಂಬ ಎಲ್ಲರಿಗೂ ಕಷ್ಟವೂ ಇರುತ್ತೆ ಅಂತಲೂ ಗೊತ್ತಿರುತ್ತೆ. ಹಾಗಾಗಿ ಮಂತ್ಲಿ ಕೂಡ ನಾವು ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾ ಕೂಡ ಹೋಗಬಹುದು. ಇಲ್ಲಿ 10 ಮಂತ್ ಫೀನ ಕಟ್ಟಿಸ್ಕೊತಾರೆ. ಇನ್ನು 2 ತಿಂಗಳದ್ದು ಬಂದು ಹಾಲಿಡೇಸ್ ಇರೋದ್ರಿಂದ 2 ತಿಂಗಳು ಫೀನ ಕಟ್ಟಿಸ್ಕೊಳ್ಳೋದಿಲ್ಲ. ಇದ್ರ ಜೊತೆಗೆ ಇಲ್ಲಿ ಎಲ್ಲ ಪೇರೆಂಟ್ಸು ಆಲ್ಮೋಸ್ಟ್ ಕಾರನ್ನು ಯೂಸ್ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ, ಪೆಟ್ರೋಲು ಡೀಸೆಲ್ ಬೆಲೆ ಎಲ್ಲ ಕಡಿಮೆ, ಈವನ್ ಕಾರ್ ರೇಟ್ ಕೂಡ ಇಲ್ಲಿ ಕಡಿಮೆ ಆಗುತ್ತೆ. ಪೇರೆಂಟ್ಸು ಕಾರ್ ಇದ್ದವರು ಡೈಲಿ ನಾವು ಡ್ರಾಪ್ ಮಾಡ್ತೀವಿ ಅಂತಂದರೆ ಮಕ್ಕಳನ್ನು ಡ್ರಾಪ್ ಕೂಡ ಮಾಡ್ಬೋದು. ನಮ್ಮ ಇಂಡಿಯನ್ ಕರೆನ್ಸಿಗೆ ನಾವು ಕನ್ವರ್ಟ್ ಮಾಡಿಕೊಂಡಾಗ ಇಲ್ಲಿ ಎಲ್ಲ ಸ್ಕೂಲ್ ಫೀಗಳು ಲಕ್ಷ ಗಂಟ್ಲೆ ಕಟ್ಟಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಯಾವುದೇ ನಾವು ಒಂದು ವಸ್ತು ತೊಗೊತೀವಿ ಅಂತಂದರೂ ನಮ್ಮ ಇಂಡಿಯಾದು 3 ಪಟ್ಟು ನಾವು ಕೊಡಬೇಕಾಗುತ್ತೆ. ಇಲ್ಲಿ ಸ್ಕೂಲ್ ಫೀ ಇನ್ನೂ ಕೂಡ ಕಾಸ್ಟ್ಲಿ ಇದೆ. ನಾವು ಯಾವ ರೀತಿಯಾಗಿ ಸ್ಕೂಲನ್ನು ಸೆಲೆಕ್ಷನ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲೆಲ್ಲ ಸ್ಕೂಲ್ ಅಡ್ಮಿಷನ್ ಆಗುತ್ತೆ. ನಂತರವಾಗಿ ಅವರು ಒಂದು ಡೇಟನ್ನು ನಮಗೆ ಕೊಡ್ತಾರೆ. ಆ ಡೇಟಲ್ಲಿ ಹೋಗಿಬಿಟ್ಟು ಮಕ್ಕಳಿಗೆ ಯೂನಿಫಾರ್ಮ್, ಹಾಗೆ ಬುಕ್ಸು ಮತ್ತು ಟ್ರಾನ್ಸ್ಪೋರ್ಟ್, ನಾವು ಎಲ್ಲಿದ್ದೀವಿ ಅನ್ನೋ ಲೊಕೇಶನನ್ನು ಕೊಟ್ಟು ಡ್ರೈವರ್ ಮತ್ತು ಕಂಡಕ್ಟರ್ದ ಫೋನ್ ನಂಬರ್ಸ್ನೆಲ್ಲ ಕೊಡ್ತಾರೆ. ಹಾಗೆ ಅವರು ನಮಗೆ ಮನೆಗೆ ಯಾವಾಗ ನಿಯರ್ ಬೈ ಸ್ಕೂಲ್ ಬಸ್ ಇರುತ್ತೋ ಒಂದು ಮೆಸೇಜ್ ಮಾಡ್ತಾರೆ. ಇಲ್ಲ ಅಂದರೆ ಫೋನ್ ರಿಂಗನ್ನು ಕೂಡ ಮಾಡ್ತಾರೆ. ನಾವು ಅದನ್ನು ನೋಡ್ಕೊಂಡ್ಬಿಟ್ಟು ಬೇಗ ಸ್ಕೂಲ್ ಬಸ್ ಬರೋ ಟೈಮಿಗೆ ಹೋಗ್ಬೋದು. ಇಲ್ಲಿ ಟೈಮ್ ಸೆನ್ಸಿಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬೆಳಗ್ಗೆ ಇಷ್ಟು ಗಂಟೆಗೆ ನಾವು ಪಿಕ್ ಮಾಡ್ತೀವಿ ಅಂದರೆ ಶಾರ್ಪ್ ಅಷ್ಟು ಗಂಟೆಗೆ ನಮಗೆ ಬಸ್ ಬರುತ್ತೆ. ಇನ್ ಕೇಸ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಾಗ ಮಾತ್ರ ಒಂದು 2-3 ನಿಮಿಷ 5 ನಿಮಿಷ ಲೇಟ್ ಆಗ್ಬೋದು. ಅದನ್ನು ಬಿಟ್ಟರೆ ಟೈಮ್ ಮೇಂಟೆನೆನ್ಸ್ ಮಾತ್ರ ಕರೆಕ್ಟಾಗಿರುತ್ತೆ. ಸೊ ಇಲ್ಲಿ ನಾವೆಲ್ಲರೂ ಟೈಮ್ನ ಮೇಂಟೈನ್ ಮಾಡಲೇಬೇಕು. ಹಾಗೆಯೇ ಮುಖ್ಯವಾಗಿ ಇಲ್ಲಿ ಸ್ಕೂಲ್ ಬಂದು ತುಂಬ ಬೆಳಗ್ಗೆನೇ ಇರುತ್ತೆ. ಆಲ್ಮೋಸ್ಟ್ 6:15 6:30 ಅಷ್ಟೊತ್ತಿಗೆ ಎಲ್ಲ ಸ್ಕೂಲ್ ಬಸ್ಗಳು ಮಕ್ಕಳನ್ನು ಪಿಕಪ್ ಮಾಡ್ತಾರೆ.
ಇಲ್ಲಿ ಮಾರ್ನಿಂಗ್ 7:30ಇಂದನೇ ಸ್ಕೂಲು ಶುರುವಾಗುತ್ತೆ. ಹಾಗೆ ಆಫ್ಟರ್ನೂನು 3 ಅಷ್ಟೊತ್ತಿಗೆ ಸ್ಕೂಲ್ ಮುಗಿಯುತ್ತೆ. ಒಂದೊಂದು ಸ್ಕೂಲ್ದು ಒಂದೊಂದು ಥರ ಟೈಮಿಂಗ್ಸ್ ಕೂಡ ಇರುತ್ತೆ. ಆದರೆ ಬೆಳಗ್ಗೆನೇ ಇಲ್ಲಿ ಸ್ಕೂಲ್ ಇರುತ್ತೆ. ಏಕೆಂದರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂತ ಬೆಳಗ್ಗೆನೇ ಸ್ಕೂಲ್ ಇಟ್ಟಿರ್ತಾರೆ. ಹಾಗೆ ಮಧ್ಯಾಹ್ನ ಆದರೆ ಮಕ್ಕಳು ಬೇಗನೆ ಮನೆಗೆ ಬರ್ಬೋದು. ಆ ಟೈಮಲ್ಲೂ ಕೂಡ ಕೆಲವೊಂದು ಆಫೀಸ್ಗಳು ಬಿಡೋದ್ರಿಂದ ತುಂಬ ಈವ್ನಿಂಗ್ ಟೈಮ್ ಆಗಿಬಿಟ್ರೆ ಸಖತ್ ರಶ್ ಆಗುತ್ತೆ, ಟ್ರಾಫಿಕಲ್ಲೇ ಮಕ್ಕಳು ಇರಬೇಕಾಗುತ್ತೆ ಎಂದು ಸ್ಕೂಲಿಂಗ್ ಟೈಮಿಂಗ್ನ ಇಲ್ಲಿ ತುಂಬ ಅರ್ಲಿಯಾಗಿ ಇಟ್ಟಿದ್ದಾರೆ. ಇಲ್ಲಿ 2 ರೀತಿಯಾಗಿರ್ತಕ್ಕಂತಹ ಎಜುಕೇಷನ್ ಕೂಡ ಸಿಗುತ್ತೆ. ಅಂದರೆ ನಮ್ಮ ಇಂಡಿಯನ್ CBSE ಹಾಗೆಯೇ ಬ್ರಿಟಿಷ್ ಕರಿಕ್ಯುಲಮ್ ಕೂಡ ಇದೆ. ಅಂದರೆ ಅಮೇರಿಕನ್ ಸಿಲೆಬಸ್ ಕೂಡ ಇಲ್ಲಿದೆ. ಇಲ್ಲಿ ಹೆಚ್ಚಾಗಿ ನಮ್ಮ ಇಂಡಿಯನ್ಸ್ ಇರೋದ್ರಿಂದ ಹಾಗೆ ಬೇರೆ ಕಂಟ್ರಿಯವರು ಕೂಡ ನಮ್ಮ ಇಂಡಿಯನ್ CBSEಗೆ ಸ್ಕೂಲ್ಗೆ ಮಕ್ಕಳನ್ನು ಅಡ್ಮಿಷನ್ನ ಮಾಡಿಸ್ತಾರೆ. ನಮ್ಮ ಇಂಡಿಯನ್ ಸ್ಕೂಲ್ಗಳೇ ಇರೋದ್ರಿಂದ ನಮಗಿಲ್ಲಿ ಎಜುಕೇಷನಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂತಂದರೆ ಕನ್ನಡ ಸ್ಕೂಲು ಇಲ್ಲಿ ಇಲ್ಲ. ಇನ್ನು ಉಳಿದ ಎಲ್ಲ ಲ್ಯಾಂಗ್ವೇಜಸ್ ಕೂಡ ಇದೆ. ಹಾಗಾಗಿ ನಮಗಿಲ್ಲಿ ದುಬೈ ಕನ್ನಡ ಪಾಠಶಾಲೆ ಅಂತಂದು ಆನ್ಲೈನಲ್ಲಿ ಕೂಡ ಶುರು ಮಾಡಿದ್ದಾರೆ. ಇಲ್ಲಿರ್ತಕ್ಕಂತಹ ಕನ್ನಡ ಮಕ್ಕಳು ಅದರಲ್ಲಿ ಜಾಯ್ನ್ ಆಗಿಬಿಟ್ಟು ಕನ್ನಡವನ್ನು ಕಲಿಬೋದು. ಹಾಗೆ ನಮಗೆ ಸರ್ಟಿಫಿಕೇಟ್ ಕೊಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಹಾಗೆ ನನ್ನ ಮಗ ಫಸ್ಟ್ ಗ್ರೇಡ್ 1 ಆಗಿರೋದ್ರಿಂದ ಈ ಸರಿ ನಮ್ಮ ದುಬೈ ಕನ್ನಡ ಪಾಠಶಾಲೆಯಲ್ಲಿ ನನ್ನ ಮಗನನ್ನು ಕೂಡ ನಾನು ಅಡ್ಮಿಷನನ್ನು ಮಾಡಿಸಿದ್ದೀನಿ. ನಾವು ಇಲ್ಲಿ ಕನ್ನಡ ಕೂಡ ಕಲಿತಾ ಇದ್ದೀವಿ. ಫ್ರೆಂಡ್ಸ್, ದುಬೈ ಸ್ಕೂಲ್ ಕತೆ ಇಷ್ಟ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.